ಬರೆಯೋದು. ಎಕ್ಸಾಮ್ ಬರೆದಿದ್ದು ಕೂಡ ನೋಡ್ತಾ ಇರ್ಬೋದು, ಇದು ಮಾಚೇನಹಳ್ಳಿ ಅಂತ ಇರೋದು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮು ಶಿವಮೊಗ್ಗದಲ್ಲಿ ಇತ್ತು ಅಂತ ಅಂದರೆ ಇದೇ ಅಡ್ರೆಸ್ಸಲ್ಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೊಡೋದು. CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವುದಾದ್ರೂ ಇತ್ತು ಅಂತ ಅಂದರೆ ಇದೇ ಮಾಚೇನಹಳ್ಳಿ ಇದೇ ಬಿಲ್ಡಿಂಗ್ನಲ್ಲೇ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆಯೋಕ್ಕೆ ಕೊಡೋದು. ಇದಾದಮೇಲೆ ನೋಡ್ತಾ ಇರ್ಬೋದು, ಈ ರೀತಿ ಬ್ರಿಡ್ಜ್ ಎಲ್ಲ ಮಾಡಿದರೆ ನಾವು ಫಸ್ಟ್ ಟೈಮ್ GD ಕಾನ್ಸ್ಟೇಬಲ್ ಬರೆಯೋಕೆ ಹೋದಾಗ ಈ ರೀತಿ ಏನೂ ಮಾಡಿರಲಿಲ್ಲ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಗೈಸ್. ಅದಾದ್ಮೇಲೆ ನೋಡ್ತಾ ಇರ್ಬೋದು, ಮಧ್ಯಾಹ್ನ ನನಗೆ ಹಸಿವಾಗಿತ್ತು, ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಎಗ್ ರೈಸು ಮತ್ತು ನಾನು ಇದನ್ನು ತಗೊಂಡಿದ್ದೀನಿ, ಏನಂತಂದ್ರೆ ಆಮ್ಲೆಟನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಎಕ್ಸಾಮ್ ಎಲ್ಲ ಚೆನ್ನಾಗಾಯಿತು, 6ಗೆ ಬಂದೆ ಹೊರಗಡೆ. ಅದಾದಮೇಲೆ ನೋಡ್ತಾ ಇರ್ಬೋದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ಗೆ ಬಂದೆ. ಬಸ್ ಸ್ಟ್ಯಾಂಡ್ಗೆ ಬಂದ ತಕ್ಷಣ ನೋಡ್ತಾ ಇರ್ಬೋದು ಎಷ್ಟು ಕಾಮ್ ಆಗಿದೆ ಅಂತ, ಮಳೆ ಸ್ವಲ್ಪ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಅದಾದಮೇಲೆ ಈ ಸರ್ಕಲ್ ನೋಡಿದೆ, ಬಸ್ ಸ್ಟ್ಯಾಂಡ್ ಮುಂದೆನೇ ಇದೆ. ಅದಾದಮೇಲೆ ಜೊತೆಗೆ ಒಂದು ವಾಟರ್ ಬಾಟಲು ಮತ್ತು ಒಂದು ಬಿಸ್ಕೆಟನ್ನು ತೊಗೊಂಡು ಆರಾಮಾಗಿ, ಸೀಟ್ ಬೇರೆ ಇತ್ತು, ಆರಾಮಾಗಿ ಕೂತ್ಕೊಂಡು ನಮ್ಮ ಊರಿಗೆ ಬಂದುಬಿಟ್ಟೆ ಗೈಸ್. ಆಲ್ರೆಡಿ 9 ಏನೋ ಆಗಿತ್ತು ನಮ್ಮ ಊರಿಗೆ ಬಂದು.